ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್. ಯಾಕೆ ಸರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು? ನೋಡಿ, ಒಂದು ರಾಜ್ಯದ ನಾಯಕರಿಗೆ, ರಾಜ್ಯದ ಜನರಿಗೆ ಒಂದು ಒಳ್ಳೆ ಸಂದೇಶ ಹೋಗಿದೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದ್ರೆ ಇಬ್ರು ನಾಯಕರು ಒಂದಾಗಿ ತಮ್ಮ ಮನೆಯಲ್ಲಿ ಟಿಫನ್ ಮಾಡುವಂತದ್ದು ಒಂದು ಒಂದು ಸಂದೇಶ ಕೊಟ್ಟಿದ್ದಾರೆ. ಇದು ನಮಗೆ ಖುಷಿ ಆಗಿದೆ. ಇದರಿಂದ ಯಾವುದೇ ಕಾರ್ಯಕರ್ತರಿಗೆ ಅಥವಾ MLA ಅವರಿಗೆ ಯಾವುದೇ ಸಮಸ್ಯೆ ಆಗುವಂತದ್ದು ಇಲ್ಲ. ಹಾಗಾಗಿ ಇವತ್ತು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲಾ ಗೊಂದಲಗಳು ಬಗೆಹರಿದಿದ್ದಾವೆ ಅಂತ ಹೇಳ್ತೀರಾ ಸರ್ ನೀವು? ನೋಡಿ, ಒಂದ್ ತಿಳ್ಕೊಳ್ಳಿ, ಇವತ್ತು ರಾಜ್ಯದಲ್ಲಿ ಇಷ್ಟು ದಿನ ಗೊಂದಲಗಳ ಸೃಷ್ಟಿಯಾಗಿತ್ತು, ಇನ್ನೊಂದಾಗಿತ್ತು. DK ಅವರು ಮಾನ್ಯ ಮುಖ್ಯಮಂತ್ರಿಗಳು ಬೇರೆ ಬೇರೆ ಇದ್ದಾರೆ, ಹಾಗಿದ್ದಾರೆ, ಹೀಗಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಅವೆಲ್ಲವನ್ನ ಇವತ್ತು ಸರಿಗೂಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಒಂದ್ ಒಳ್ಳೆ ಸಂದೇಶ ಅಲ್ಲ. ಇಬ್ರು ಚೌಚೌಬಾತ್ ತಿಂದು ಹೋಗಿದ್ದಾರೆ, ಖುಷಿ ಆಗಲ್ವಾ? ನಾಟಿ ಕೋಳಿನೂ ತಿಂದಿದ್ದಾರೆ ಸರ್ ಜೊತೆಗೆ. ಫಸ್ಟ್ ಚೌಚೌಬಾತ್ ತಿಂದಿದ್ದಾರೆ, ಆಮೇಲೆ ನಾಟಿ ಕೋಳಿ ತಿಂದಿದ್ದಾರೆ. ಹಂಗಾಗಿ ಖುಷಿ ಆಗಲ್ವಾ? ಈಗ ಹಂಗಾದ್ರೆ ಕಾಂಗ್ರೆಸ್ ನಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಪವರ್ ಶೇರಿಂಗ್ ವಿಚಾರವಾಗೂ ಗೊಂದಲ ಇಲ್ಲ, ಎಲ್ಲಾ ಬಗೆಹರಿತು. ರಾಷ್ಟ್ರೀಯ ನಾಯಕರು ಯಾರು ಬರ್ದೇನೆ ಇವತ್ತು ತಮ್ಮಲ್ಲೇ ಒಂದಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಈ ತರ ಇರಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. DK ಶಿವಕುಮಾರ್ ಅವರು CM ಆಗ್ಬೇಕಾ ಬೇಡ ಸರ್? ನೋಡಿ, CM ಆಗೋದು ಬಿಡೋದು ನನ್ನ ಕೈಯಲ್ಲಿಲ್ಲ. ಅದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ನಾವು ಬದ್ಧರಾಗಿದ್ವಿ. ಅದು ನಮ್ಮ ಕೈಯಲ್ಲಿಲ್ಲ ಅಷ್ಟೇ. CM ಅವ್ರು ಹೇಳ್ತಾರೆ ಮೆಕ್ಕೆಜೋಳ ವಿಚಾರವನ್ನ ಚರ್ಚೆ ಮಾಡಕ್ ಬಂದಿದೆ ಅಂತ. DCM ಅವ್ರ ಮನೆಗೆ ಮೆಕ್ಕೆಜೋಳ ವಿಚಾರ ಚರ್ಚೆ ಮಾಡಕ್ ಬರ್ಬೋದಾ ಸರ್? ಯಾಕಂದ್ರೆ ಬೇರೆ ಕಡೆನೆ ಚರ್ಚೆ ಮಾಡ್ಕೋಬಹುದಾಯ್ತು. ರೈತರ ಸಮಸ್ಯೆ ನೋಡ್ರಿ, ರೈತರ ಸಮಸ್ಯೆ ಬಂದಾಗ DCM ಮನೆಯವ್ರಿಗೂ ಮಾಡಬಹುದು, ಮಂತ್ರಿಗಳ ಮನೆಯಲ್ಲೂ ಮಾಡಬಹುದು, ಮುಖ್ಯಮಂತ್ರಿಗಳ ಮನೆಯಲ್ಲೂ ಮಾಡಬಹುದು. ವಿಧಾನಸೌಧದಲ್ಲಿ ಇಬ್ರು ಭೇಟಿ ಆಗಿರೋ ನಿನ್ನೆ, ಅಲ್ಲೇ ಚರ್ಚೆ ಮಾಡಬಹುದಾಯ್ತು. ಇಲ್ಲಿ ಮನೆ ಬಂದ್ರೆ ಏನ್ ಸಮಸ್ಯೆ ಏನು? ಯಾಕೆ ನಿಮ್ಗೆ ಯಾಕದು? ಅರೆ ಒಳ್ಳೆ ಕಥೆ ಆಯ್ತಲ್ಲ ನಮ್ಮ. ಅಲ್ಲರಿ, ಇದಿಷ್ಟು ಬೇಲೂರು ಗೋಪಾಲಕೃಷ್ಣ ಅವರ ಮತ್ತು ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.